चुपका चुप मेरे बच्चे को मार को ही उनको ये करना, सज़ा देना उनको, नहीं तो मैं क्या तो भी जहर खा को मैं मर जाचू। मेरे बच्चे को नहीं मिला तो उनको सज़ा मिलना चाहिए। 12 घंटे टाइम में उन्होंने कौन कर को पकड़ना सर, पकड़ना। मेरा बच्चा मेरे पास से गया, उन्हें चथा सो मेरी जान उन्हें ಡ್ರಗ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ फुल सर भाई, फुल ड्रग्स, ये सोल्यूशन गांजा फुल हो गए सर। पूरे बच्चे खराब हो जा रही सर। वहाँ के नाइट में पूरे बच्चे नाइट में रहती, वहाँ पूरी नाइट पूरा ये कर ले को फिर ले को रहती। हमारे बच्चे को कौन की उन्होंने नशे से मारे कोई सो, कौन की नशा कर कुछ मार कोई सो। हमारे बच्चे को पूरा फुल चल रहा सर। चौकी के पास, मोहम्मदिया मस्जिद के पास, मैदान के पास, ये सब जगह पर फुल नशा बिक रहा है सर। कितना बोले तो भी बिक रहा है सर नशा। उधर सभी फुल हो गए सर, ड्रग्स का फुल हो गए। ड्रग्स सोल्यूशन टैबलेट फुल हो गए सर। उधर चौकी के पास, मैदान के पास, ये तालाब के पास, इधर फुल हो गए सर टैबलेट ड्रग्स सोल्यूशन। ಪೊಲೀಸ್ ಬರೋದಲ್ಲ ಆ ಕಡೆ ಜಾಸ್ತಿ ಅಂತ सर पकड़ते पड़ी उन्होंने और करते पड़ी आदमियाँ छप को। ನಿಮ್ಮ ಹೆಸರಪ್ಪ? ಶಾಹಿನ್ ತಾಜ್। ಇವತ್ತು ಬೆಳಗ್ಗೆ 5 ಗಂಟೆಗೆ ನಮ್ಮ ಸಯ್ಯದ್ ಸೂಫಿಯಾನ್ ಅಂತ ಒಂದು ಏನು ನನ್ನ ಆತ್ಮೀಯ ಸ್ನೇಹಿತು ಚುಳ್ಳಿದ ನಾಸೀರ್ ಅಂತ ಇದ್ದಾರೆ, ಅವರು ಅಣ್ಣನ ಮಗ, ಅವನು ಮೇನ್ ಮರ್ಡರ್ ಆಗಿದೆ. ನಮಗೆ ಭಾಳ ದುಃಖ. ಏನಕ್ಕಂದರೆ ನಮ್ಮ ಮೈಸೂರು ಏನಾಯ್ತೈತೆ, ಯಾಕೀಗ ಆಯ್ತೈತೆ, ಏನಕ್ಕೆ ಈ ಥರ ಆಯ್ತೈತೆ ನಮಗಂತೂ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ಯಾರ ಮೇಲೆ ನಾವು ಗೂಬೆ ಕುಣಿಸ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನಕ್ಕಂದರೆ ಮೈಸೂರು ನಮಗೆ ಏನು ಇಲ್ಲಿ ಬಿಸ್ನೆಸ್ ಇಲ್ಲ ಸರ್. ಇಲ್ಲಿ ಇದು ಟೂರಿಸ್ಟ್ ಬರೋ ಜಾಗ ಇದು. ನಮಗೆ ಏನು ಯಾವುದು ಆದಾಯ ಇಲ್ಲ, ಸಮುದ್ರ ಇಲ್ಲ, ಏನೂ ಇಲ್ಲ. ನಮ್ಮ ಮೈಸೂರು ನಡೀತಾ ಇರೋದು ಯಾರಿದ್ರ ಅಂದರೆ ಟೂರಿಸ್ಟಿಂದ. ಉದಾಹರಣೆ ಏನಂದರೆ ನಮ್ಮ ಕರ್ನಾಟಕ ಎಕ್ಸಿಬಿಷನ್ ಏನು ನಡೀತಾಯಿತ್ತು, ನೀವು ಎತ್ತಿ ನೋಡಿ. ಒಂದು 12 ದಿವಸ ತುಂಬ ಅದ್ಧೂರಿಯಾಗಿ ನಡೀತದೆ. ಡೈಲಿ ಸುಮಾರು 1.5 ಲಕ್ಷ 2 ಲಕ್ಷ ಜನ ಬರ್ತಾರೆ. ಅದಾದ ನಂತರ ಡಬಲ್ ಮರ್ಡರ್ ಆಗುತ್ತೆ. ಅಲ್ಲಿ ಮರ್ಡರ್ ಆದ ತಕ್ಷಣ ನೀವು ಅಲ್ಲಿ ನೋಡಿ, ಇವತ್ತು ಒಬ್ಬರು ಬರ್ತಾಯಿಲ್ಲ. ಯಾವನೋ ಆಸೆಗಳಿಂದ ದೂರದಿಂದ ಬಂದು ಏನೋ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ. ನಮ್ಮ ಮೈಸೂರಿಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತೈತೆ. ಇದು ನನ್ನ ಮನವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೋಮ್ ಮಿನಿಸ್ಟ್ರಿಗಳಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಏನಕ್ಕಂದರೆ ಯಾವುದು ಅವರು ಯೋಚನೆ ಮಾಡ್ತಾಯಿಲ್ಲ, ಏನು ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಆ ಮಗುಗೆ ನೋಡಿ ನೀವು, ಚಿಕ್ಕವನವನು, ಅವನಿಗೆ ಏನೂ ಗೊತ್ತಿಲ್ಲ. ಅವನಿಗೆ ಮರ್ಡರ್ ಆಗಿದೆ, ಅವ್ರ ಫ್ಯಾಮ್ಲಿ ಅನಾಥ ಆಗಿದೆ. ಅವರು ಪಾಪ ಎಷ್ಟು ದುಃಖದಲ್ಲಿದ್ದಾರೆ ಅಂದರೆ ನಮಗೆಲ್ಲ ಹೇಳೋಕ್ಕಾಗ್ತಾಯಿಲ್ಲ. ಇವಾಗ ನೋಡಿ, ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು, ಕಬ್ರಸ್ತಾನವ್ರಿಗೆ ಹೋಗಿ ಒಂದು ಇದು ಮಾಡಬೇಕು. ಇವಾಗ ಮುಂದಿನ ಒಂದು ತಿಂಗಳು 1.5 ತಿಂಗಳಲ್ಲಿ ನಮ್ಮ ಶಾಬಾನ್ ಹಬ್ಬ ಬರುತ್ತೆ. ಆ ಹಬ್ಬ ಬಂದಾದ ನಂತರ ಅದು ಯಾರು ಸತ್ತೋಗಿರ್ತದೆ ಅವ್ರ ಹಬ್ಬ ಆಗಿರ್ತದೆ. ಅವ್ರ ಬಿಡಿ, ಅವ್ರ ಮನೆಯಲ್ಲಿ ಏನು ಬಾಗಬೇಕು ಸರ್. ಒಂದು ಹೇಳೋದೇನೆಂದರೆ, ಇವನು ಪಾಪ ಹೋಗಿ ಕಬ್ರಸ್ತಾನ್ ಮಲ್ಲಿಕೋತಾನೆ. ಆ ಮಾಡಿದಾರಲ್ಲ ಅವರು ಪಾಪ, ಅವ್ರಿಗೂ ಏನೋ ಗೊತ್ತಿರಲ್ಲ. ಏನೋ ಮಾಡೋಕ್ಕೋಗಿ ಏನೋ ತಿನ್ಕೊಂಡು ಏನೋ ಕುಡ್ಕೊಂಡು ಈ ಥರ ಮಾಡಿಬಿಟ್ಟು, ನಾನು ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮನವಿ ಮಾಡೋದೇನೆಂದರೆ, ದಯವಿಟ್ಟು ಇದಕ್ಕೆ ಏನಾರ ಒಂದು ನೀವು ಕಳ ಹಾಕಬೇಕು. ಏನಕ್ಕಂದರೆ ನಮಗೆ ತುಂಬ ಇದು ಮನ್ಸಿಗೆ ನೋವಾಯ್ತೈತೆ ಸರ್. ಮೈಸೂರು ಹಿಂಗಿತ್ತಿಲ್ಲ ಸರ್. ನಾವೆಲ್ಲ 48 ವರ್ಷ ಆಗಿರ್ಬೋದು ಇವಾಗ ನಮಗೆ. ನಾನು, ಅಲ್ತಾಫ್ ಅಣ್ಣ, ಅಫ್ಸರಣ್ಣ, ನಮ್ಮ ಮುಷ್ತಾಕಣ್ಣ, ನಾವೆಲ್ಲ ಒಂದು ಚಿಕ್ಕಿಂದ ಬೆಳೆದ್ಕೊಂಡು ಬಂದಿರೋದು ಮೈಸೂರಲ್ಲಿ. ಒಳ್ಳೆ ವಾತಾವರಣ ಮೈಸೂರು. ನೀವೆಲ್ಲರ ಕೇಳ್ಕೊಡಿ. ನಾನು
ಅರ್ಧ ವರ್ಲ್ಡೇ ತಿರುಗಾಡಿದ್ದೀನಿ, ಪೂರ್ತಿ ಇಂಡಿಯಾ ತಿರುಗಾಡಿದ್ದೀನಿ. ಎಲ್ಲೋದ್ರೂ ಹೇಳೋದೇನೆಂದರೆ ಮೈಸೂರು ಇಸ್ ಬೆಸ್ಟ್. ಏನಕ್ಕಂದರೆ ನಮ್ಮ ಮಹಾರಾಜ ಕಟ್ಟಿರೋದು, ನಮ್ಮ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೆ ಇದಕ್ಕೆ ಒಂದು ರಕ್ಷಣೆ ಕೊಟ್ಟಿದ್ದು ಎಲ್ಲ ಉದಾಹರಣೆಗಳಿದೆ. ಆದರೆ ಇತ್ತೀಚೆಗೆ ನೀವು ನೋಡಿ ಎಷ್ಟು ಎಕ್ಸಿಬಿಷನ್ ಆಗಿ ಒಂದು 2 ತಿಂಗಳು ಆಗಿಲ್ಲ, 3 ಮರ್ಡ್ರು. ಏನು ಸರ್ ಇದು?